ಮಂಡ್ಯ ನಗರದ ಹೊರವಲಯದಲ್ಲಿರುವ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮಂಡ್ಯ ವತಿಯಿಂದ ನಡೆದ ವೈದ್ಯರ ದಿನಾಚರಣೆಯ 2026ರ ಕಾರ್ಯಕ್ರಮವು ಅಧ್ಯಕ್ಷರಾದ ಡಾ. ಟಿ.ಎಸ್. ಮರಿಗೌಡರವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಸದರಿ ಕಾರ್ಯಕ್ರಮವನ್ನು ಹಿರಿಯ ಡಯಾಬಿಟಿಕ್ ವೈದ್ಯ ಹಾಗೂ ಆದಿಚುಂಚನಗಿರಿ ಯೂನಿವರ್ಸಿಟಿ ಬೆಳ್ಳೂರು, ಮೈಸೂರು ಮಾಜಿ ಉಪಕುಲಪತಿಗಳಾದ ಡಾ. ಎಂ.ಎ. ಶೇಖರ್ ರವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಂಡ್ಯ ಶಾಖೆಯ ವೈದ್ಯರುಗಳಾದ ಡಾ. ಬಿ.ಎಂ. ಪ್ರಭಾವತಿ, ಡಾ. ಉತ್ತಮ್ ಚಂದ್, ಡಾ. ಎಚ್.ಸಿ. ನಾರಾಯಣ್, ಡಾ. ಶ್ರೀನಿವಾಸ್ರವರಿಗೆ 2026ನೇ ಸಾಲಿನ ವೈದ್ಯ ಚೇತನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಐಎಂಎ ಅಧ್ಯಕ್ಷರಾದ ಡಾ. ಟಿ.ಎನ್. ಮರಿಗೌಡರವರು ಮಾತನಾಡಿ, ಮಹಾನ್ ವೈದ್ಯ, ಶಿಕ್ಷಣ ತಜ್ಞ ಹಾಗೂ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಡಾ. ಬಿ.ಸಿ. ರಾಯ್ ರವರು 1882ರ ಜುಲೈ 1ರಂದು ಜನಿಸಿ 1962ರ ಜುಲೈ 1ನೇ ತಾರೀಕಿನಲ್ಲಿಯೇ ತಮ್ಮ 80ನೇ ಜನ್ಮದಿನದಂದು ಇಹಲೋಕ ತ್ಯಜಿಸಿದ್ದಾರೆ. ಅವರ ಆದರ್ಶಮಯ ಜೀವನ ಹಾಗೂ ವೈದ್ಯಕೀಯ ಸೇವೆಗೆ ಗೌರವ ಸೂಚಿಸುವ ಸಲುವಾಗಿ ಜುಲೈ 1ರಂದು ಭಾರತದ ರಾಷ್ಟ್ರೀಯ ವೈದ್ಯರ ದಿನವನ್ನಾಗಿ ಆಚರಿಸುತ್ತಿದೆ. ವೈದ್ಯರ ದಿನಾಚರಣೆಯ ಪ್ರಯುಕ್ತ ಏರ್ಪಡಿಸಲಾಗಿದ್ದ ವಿವಿಧ ಬಗೆಯ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ವಿಜೇತರಾದವರಿಗೆ ಮಂಡ್ಯ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಡಾ. ವಿ. ನರಸಿಂಹಸ್ವಾಮಿರವರು ಬಹುಮಾನವನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಡಾ. ಬಿ.ಎಂ. ಜಗದೀಶ್ ಕುಮಾರ್, ಡಿಎಚ್ ಫಾರ್ ಡಾ. ಬೆಟ್ಟರ್, ಮೈಸೂರಿನ ಡಿಎಚ್ ಫಾರ್ ಡಾ. ಕೆ. ಮೋಹನ್ ರವರು ವೈದ್ಯರ ದಿನಾಚರಣೆಯ ಕುರಿತು ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಡಾ. ವಿ. ಎಲ್. ನಂದೀಶ್, ಐಎಂಎ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾ. ಎಂ. ವಿನಯ್, ಡಾ. ಸಿದ್ದೇಗೌಡ, ಡಾ. ಕೃಷ್ಣಪ್ಪ, ಮಾಲಿನಿ, ಐಎಂಎ ಸಂಸ್ಥೆಯ ವಿಭಾಗದ ಅಧ್ಯಕ್ಷರಾದ ಡಾ. ಜಾಹ್ನವಿ, ಕಾರ್ಯದರ್ಶಿಗಳಾದ ಡಾ. ಬಿಂದಿಯಾರವರು ಸೇರಿದಂತೆ 100ಕ್ಕೂ ಹೆಚ್ಚು ಮಂದಿ ವೈದ್ಯರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಮ್ಮ ಕೆಪಿಎಂಎ ಆಕ್ಟ್ ನಲ್ಲಿ ರಿಜಿಸ್ಟರ್ ಮಾಡ್ತಿರಲಿಲ್ಲ. ಆವಾಗ ನಮ್ಮ ಸ್ಟೇಟ್ ಐಎಂಎ ಪ್ರೆಸಿಡೆಂಟ್, ಸೆಕ್ರೆಟರಿಗಳು ಎಲ್ಲ ಮತ್ತು ನಮ್ಮ ಡಾಕ್ಟರ್ ಶ್ರೀನಿವಾಸ್ ಇದ್ದಾರೆ MLA ಅವರು, ಅವರೆಲ್ಲ ಹೆಲ್ತ್ ಮಿನಿಸ್ಟರು, CM ಅನ್ನು ಮಾತಾಡಿಸಿ ಅದನ್ನ ರಿಲ್ಯಾಕ್ಸೇಷನ್ ಮಾಡಿಸಿದ್ರು. ಅದನ್ನ KPME ಮಾಡದೇ ಇದ್ದಾಗ ಸುಮಾರು ಡಾಕ್ಟರ್ಗಳೆಲ್ಲ ನನಗೆ ಫೋನ್ ಮಾಡೋರು. ಅದನ್ನ ರಿಲ್ಯಾಕ್ಸೇಷನ್ ಮಾಡಿದಾಗ ಆಯ್ತು, ಒಳ್ಳೆದಾಯ್ತು ಡಾಕ್ಟರ್ ನಿಮ್ಮ IMA ಕಡೆಯಿಂದ ಅಂತ ಒಬ್ಬರು ಫೋನ್ ಮಾಡಲಿಲ್ಲ. ಇದು ವಿಪರ್ಯಾಸ ನೋಡಿ. ತಮ್ಮ ತೊಂದರೆ ಆದಾಗ ಮಾತ್ರ IMA ಮರಿಗೌಡರು ಬೇಕು, ಜಗದೀಶ್ ಕುಮಾರ್ ಬೇಕು, ಕೃಷ್ಣೇಗೌಡರು ಬೇಕು, ಎಲ್ಲ ಬೇಕು. ಅದು ಒಳ್ಳೇದಾದಾಗ ಎಲ್ಲರೂ ಮಾಡ್ಕೊಡ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು IMA ಮೆಂಬರ್ ಹಾಕ್ಬೇಕು. ಎಲ್ಲ ಡಾಕ್ಟರ್ಗಳಿಗೂ ಎಲ್ಲ ರಿಕ್ರಿಯೇಷನ್ ಅಲ್ಲಿ ಎಂಟ್ರಿ ಹಾಕಬೇಕು ಡಾಕ್ಟರ್ಗಳು. ಯಾಕೆಂದ್ರೆ ಈಗ ನಾನು ಸ್ಟೇಟ್ ಲೆವೆಲ್ ಡಾಕ್ಟರ್ಸ್ ಮೀಟಿಂಗ್ ಹೋಗಿದ್ದೆ. 1,000 ಜನ ಪಾಪ್ಯುಲೇಷನ್ಗೆ ಒಬ್ಬರು ಡಾಕ್ಟರ್ ಅಂತ ಇದೆ. ಮುಂದೆ ಬರೀ 800 ಜನಕ್ಕೆ ಒಬ್ಬ ಡಾಕ್ಟರ್ ಆಗ್ತಾರೆ. ನಮ್ಮ ಎಜುಕೇಶನ್ ಮಿನಿಸ್ಟರ್ ಬಂದಿದ್ದಾಗ ಯಾವುದೋ ಮೆಡಿಕಲ್ ಕಾಲೇಜ್ನ ಬಿಡಬೇಡಿ ಸರ್, ಡಾಕ್ಟರ್ಗಳು ಈಗಾಗಲೇ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲ ನಾವು ಆಗಲೇ 4 ಮೆಡಿಕಲ್ ಕಾಲೇಜ್ನ ಪ್ರಪೋಸಲ್ ಕೊಟ್ಟಿದ್ದೀವಿ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜು, ಪ್ರೈವೇಟ್ ಅಲ್ಲ, ಪ್ರೈವೇಟ್ ಬೇರೆ ಬೇರೆ ಆಗ್ತಾ ಇದಾವೆ. ಏನು ನೋಡಿ, ಡಾಕ್ಟರ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರ್ತದೆ, ಡಾಕ್ಟರ್ಗಳಿಗೆ ಮುಂದೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಆದಷ್ಟು ನಾವೆಲ್ಲ ಡಾಕ್ಟರ್ಗಳು ನಮ್ಮ IMA ಕಡೆಯಿಂದ ಒಂದಾಗಬೇಕು. ನಾವು ಒಂದಾಗಿ 65 ವರ್ಷ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಬಿಟ್ರು, ಅದು ಇದು ಎಲ್ಲ ಮಾಡಿದ್ರು. ಕೊನೆಗೆ ಡೇಟ್ ಆದ್ಮೇಲೆ 65 ಲಕ್ಷ ಬಿಲ್ ಕೊಟ್ಟರು, ಕಟ್ಟೋದಕ್ಕೆ ದುಡ್ಡಿಲ್ಲ. 3 ದಿನ ಹೊರದಾಡಿ ಅವ್ರನ್ನ ಈಚೆ ಬಿಡಿಸ್ಕೊಂಡು ಬರ್ಬೇಕಾದ್ರೆ 65 ಯಾರನ್ನ ದುಡ್ಡಿಲ್ಲ. ಇದು ನಡೆದಾರ ವರ್ಷದ ಮಾತು. ಸೊ ಹಾಗೆ ನಂಗೇನೋ ನಂದಿ ಸಾಹೇಬ್ ಇದ್ದಾರೆ, ನಾನು ಎಲ್ಲೋದನ್ನು ಬಿಡಿಸ್ಕೊಂಡು ಬರ್ತಾರೆ ಅಂತ ಗ್ಯಾರಂಟಿ. ಒಂದು ಕೋಟಿ ಆನಂದ ಕೊಡ್ತಾರೆ. ಬಟ್ ಎಲ್ಲರಿಗೂ ಕೂಡ ಇಲ್ಲಿಂದ ಆಗುತ್ತಿದ್ದು ಇದು ಸಾಧ್ಯವೇ ಇಲ್ಲ. ಸೊ ಇದು ಸಾಧ್ಯ ಆಗ್ಬೇಕು ಅಂತಂದ್ರೆ ನಮ್ಮ ಆರ್ಗನೈಸೇಷನ್ ನಮ್ಮ ಜೊತೆ ನಿಂತ್ಕೋಬೇಕು. ಈ ಧ್ಯೇಯವನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಎಲ್ಲೇ ಮಾತಾಡಿದ್ರು ಕೂಡ ಒಂದು ಮಾತನ್ನು ಹೇಳ್ತೀವಿ, ನಾವು ಕನಸನ್ನ ಕಾಣ್ತೇವೆ, ನಾವು ಕನಸುಗಾರ. ನಮ್ಮ ಜೀವನದಲ್ಲಿ ನಾವು ಈ ರೀತಿ ಇರಬೇಕು ಅಂತಕ್ಕಂಥ ನನ್ನ ಗುರುಗಳ ಇವರು ಡಾಕ್ಟರ್ ಶೇಖರ್ ಅವರು, ಅಂಕೇಗೌಡರು ನನ್ನ ಗುರು ಅಂತ ಹೇಳ್ಕೊಡೋದಕ್ಕೆ ನನ್ನ ಎಲ್ಲ ಕಡೆ ಹೆಮ್ಮೆ. ಅವರು ನಮ್ಮನ್ನ ತಯಾರಿ ಮಾಡಿ ಈಚೆಗೆ ಬಿಟ್ಟಾಗ ಇವೆಲ್ಲವನ್ನು ಕೂಡ ಆಗ್ಲೇ 1988 ಹೇಳ್ತಾ ನೀನ್ ಹಿಂಗೆ ಇರ್ಬೇಕಣ,
ನೀನು ಹಿಂಗೆ ಮಾಡಬೇಕು, ಹಿಂಗೆ ಪ್ರಾಕ್ಟೀಸ್ ಮಾಡಬೇಕು, ಇದೇ ರೀತಿ ಇರಬೇಕು. ಅದೇ ರೀತಿ ನಡೆದಿದ್ದೀವಿ. ಇವತ್ತಿಗೂ ಕೂಡ ಯಾವ ಸಿಂಹನೂ ಇಲ್ಲ, ಯಾವ ಹುಲಿನೂ ಇಲ್ಲ, ಯಾವ ಚಿರತೆನೂ ಇಲ್ಲ. ಆ ರೀತಿ ಜೀವನವನ್ನ ಈ ಮಂಡ್ಯ ನಗರದಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೀವಿ.